ಎಲ್ರಿಗೂ ನಮಸ್ಕಾರ. ಇವತ್ತು ಜಿ ಟಿ ವರ್ಸಸ್ ಎಸ್ ಆರ್ ಎಚ್. ನಾವೇನು ಅನ್ಕೊಂಡಿದ್ದೇವ್ರ ಕಡಿಕ ಇವ್ರೊಬ್ರ ಬಂದ್ರೆ ಎಸ್ ಆರ್ ಎಚ್ ಅವ್ರು ಒಬ್ರ ಸಿಕ್ಕಲ್ಲ ಜಿ ಟಿದವ್ರು ಸೋಲಿಸ್ಲಕತ್ತಂದ್ರೆ ಜಿ ಟಿ ಅವ್ರ ನಮ್ಮ ಸೋಲ್ಸೋರ ಯಾರು ಏನೋ ಹುಟ್ಟಿಲತ್ತಿ ಅನವರ್ತೇನೆ 5ನೇ ಮ್ಯಾಚ್ ಅವ್ರು ಗೆಲ್ಲುದು ಜಿ ಟಿ ಅವರು. ಅಲ್ಲ ಬೇರೆ ಟೀಮ್ಗಳು ಪ್ಲೇ ಆಫ್ ಬಂದಾಗೆಲ್ಲ ಸಾಲಕ್ಕೆ ಸೋಲ್ಕೋತೊಂಡವ್ರು. ಇವ್ರು ಸಾಲಕ್ಕೆ ಗೆಲ್ಕೋತೊಂಡವ್ರು 5ನೇ ಮ್ಯಾಚ್ ಸತತ 5ನೇ ಮ್ಯಾಚ್ ಐ ಪಿ ಎಲ್ ಜಿ ಟಿ ಅವ್ರು ಗೆಲ್ಲುದು. ಶಾಕ್ ಶಾಕ್ ಶಾಕ್. ಎಷ್ಟು ಒಪೋನೆಂಟ್ ಟೀಮ್ ಆದರೂ ನಾವು ಏನೋ ಅದಕ್ಕೆ ಅಪ್ರಿಸಿಯೇಷನ್ ಕೊಡಬೇಕಿದ್ರೆ 5 ಮ್ಯಾಚ್ ಸದ್ಯದ 5 ಮ್ಯಾಚ್ ಗೆಲ್ಲೋದಂದ್ರು. ನಮ್ಮ ಆರ್ ಸಿ ಬಿ 7 ಮ್ಯಾಚ್ ಗೆದ್ದಾರ ಖರೆ, ಇವು ಗೆದ್ದ 5ಕ್ಕೆ 5 ಮ್ಯಾಚ್ ಇವ್ರು ಗೆದ್ದಾರು. ಸೊ ಓಲೆ ಅಪ್ರಿಸಿಯೇಷನ್ ಇವ್ರಿಗೊಂದ ಭಾರಿ ಆಡ ಜಿಟ್ಟಿದವರು. ಅಂದ್ರೆ ನಾವು ಹೆಂಗೆ ಅನ್ಕೋತಿದ್ದೇವ್ರ, ಏಯ್ ಬಿಡೋ ಈ ಟೀಮ್ನಾಗ ಏನೈತಿ ಶುಭ್ಮನ್ ಇಲ್ಲ, ಸಾಯಿ ಸುದರ್ಶನ ಮತ್ತು ಬಟ್ಲರ್ ಇವ್ರು 3 ಮಂದಿ ಇವ್ರು 3 ಮಂದಿ ಆಟ ಗೆಲ್ತತಿ ಅನ್ಕೊಂಡಿದ್ರ. ಇವತ್ತು ಜಿ ಟಿ ಟೀಮ್ನಾಗ ಆಲ್ಮೋಸ್ಟ್ ನನ್ನ ನೋಡಿದ ಪ್ರಕಾರ ಅಂತೂ ಆಲ್ಮೋಸ್ಟ್ 37ಕ್ಕೆ 50ಕ್ಕೆ 2 ವಿಕೆಟ್ ಬಿದ್ದಿದ್ದು. ಒಬ್ಬ ಮನುಷ್ಯ ಪೂರ ಏನು ಜಿ ಟಿದವ್ರು ಎಲ್ಲಿ 169ಕ್ಕೆ ಹೋಲಾಕ ಹೆಲ್ಪ್ ಮಾಡ್ದ ಅಂದ್ರೆ ಸಾಯಿ ಸುದರ್ಶನ್. ನಿಮ್ಗೆ ಅದೇ ಹೇಳ 3 ಮಂದಿ ಒಳಗೆ ಒಂದು ಇಬ್ಬರು ಆಡಿದ್ರೆ ಸಾಕು. ಇಬ್ಬರು ಆಡೋದು ಬೇಡ, 3 ಮಂದಿ ಒಳಗೆ ಒಬ್ಬ ಆಡಿದ್ರೆ ಸಾಕು, ಆ ಟೀಮ್ ಅರ್ಧ ಹಾದಿ ತಪ್ಪತೈತಿ. ಈ 3 ಮಂದಿ ಒಳಗೆ ಇಬ್ಬರು ಆಡಿದ್ರೆ ಒಂಥರ ಏನು 200 ಕ್ರಾಸ್ ಆಕೈತೆ. 3 ಮಂದಿ ಒಳಗೆ 3 ಮಂದಿ ಆಡಿದ್ರೆ 230+ ರನ್ ಹೊಡಿತಾರ. ಹಂಗೈತೆ ಆ ಟೀಮ. ಸೊ ಅದಕ್ಕೆ ಇವತ್ತು ಒಬ್ರು ಆಡಿದ್ರು, ಅದಕ್ಕೆ ಅವ್ರ ಸ್ಕೋರ್ 169 ಆಯ್ತು. ಇನ್ನು ನೋಡಿ ವಾಷಿಂಗ್ಟನ್ ಸುಂದರ್ ಇವ್ ಟೀಮ್ನಾಗ ನಮ್ಮ ಮೊದ್ಲು ಇಷ್ಟು ಹೇಳ್ತಿದ್ದೀವಿ, ಮೊದ್ಲು ಬರೀ 3 ಮಂದಿ ಆಡ್ತಾರ್ತೀವಿ. ಆ ಟೈಮ್ದಾಗ 3 ಮಂದಿ ಎಲ್ಲ 4ನೇದಾಗ ಈ ಟೀಮ್ನಾಗ ಆಡತ್ತೀವಿ. ವಾಷಿಂಗ್ಟನ್ ಸುಂದರ ಈ ಮ್ಯಾಚ್ ಅಂತೂ ಎಸ್ ಆರ್ ಎಚ್ ಒಬ್ರಿಗೆ ಬಿಡಲಿಲ್ಲ. ವಾಷಿಂಗ್ಟನ್ ಸುಂದರ್ ಈಗಿನ ಈ ಐ ಪಿ ಎಲ್ 2025 ಹೊಸ ಥರ ವಾಷಿಂಗ್ಟನ್ ಸುಂದರ್ ಶಿಕಾರ್ತ ಹೇಳ್ಬೇಕು. ಮೊದ್ಲಾರ ವಾಷಿಂಗ್ಟನ್ ಸುಂದರ್ ಸಾದಾ ಆಲ್ರೌಂಡ್ ಹಿಂಗೆ ಆಡ್ಲಕ್ಕೆ ಬರ್ತತ್ತಿದ್ರು. ಈಗ ಸೀರಿಯಸ್ಲಿ ಏನು ಕಾಮಿಡಿಲೇ ಪ್ರತಿ ಮ್ಯಾಚ್ 50 ಹೊಡ್ಲದ ವಾಷಿಂಗ್ಟನ್ ಸುಂದರ. ನಮ್ಮ ಆರ್ ಸಿ ಬಿ ಮೇಲೂ ಸೂಪರ್ ಆಗಿ ಹಿಡಿದ್ರು. ಇವಾಗ ಮೊನ್ನೆ ಯಾರೋ ಪಂಜಾಬ್ ಮೇಲೂ ಭಾರಿ ಹಿಡಿದ್ರು. ರಾಜಸ್ಥಾನ್ ಯಾವ ಟೀಮಿಗೆ ಬಿಡೋಲ್ರ, ಎಲ್ಲ ಟೀಮ್ ಮೇಲೆ ಒಂದು 50 ಹೊಡೆದ ಹೊಡ್ಲತ್ತಾರ. ಸೊ ಆ 50 ಬರ್ದಾಗ ಇವತ್ತು ಮ್ಯಾಚ್ ಗುಜರಾತ್ದವ್ರಿಗೆಲ್ಲ ಕಾರಣ ಇದೊಂದು ಕಾರಣ ಅಂತ ಹೇಳ್ಬೇಕು. ಅದಕ್ಕೆ ಮೋಸ್ಟ್ ಬೇಕಾಗಿದ್ದು 50 ಹೊಡೆದಿದ್ದು ವಾಷಿಂಗ್ಟನ್ ಸುಂದರ. ಅವ್ರದಾಗಿಂದ ಇನ್ನೊಂದು ಇರ್ತಾರ ನಿಶಾಂತ್ ಸಿಂಧು. ಸೊ ಇವರು ಏನೋ ಸೂಪರಾಗಿ ಅಂದರೆ 157 ಸ್ಟ್ರೈಕ್. ಇವತ್ತು ನೋಡ್ರಿ ನೀವು ಎಸ್ ಆರ್ ಎಚ್ ಜಿ ಟಿ ಇತ್ತ. ಪ್ರತಿ ಮ್ಯಾಚ್ ನಿಮ್ಗೆ ಸೂಪರ್ ಸ್ಟ್ರೈಕರ್ ಅವಾರ್ಡ್ 8 ಸ್ಟ್ರೈಕರ್ ಸಿಗ್ತೈತಿ. ಮಿನಿಮಮ್ ಒಂದು ಸೂಪರ್ ಸ್ಟ್ರೈಕರ್ ಅವಾರ್ಡ್ ಸಿಗ್ಬೇಕಾರೆ 170+ ಅಥವಾ 180 200+ ಸ್ಟ್ರೈಕರ್ ಇರ್ಬೇಕಾ. ಆದ್ರೆ ಇವಾಗ ಸ್ಟ್ರೈಕರ್ ಎಟ್ಟಕ್ಕೆ ಸಿಗತ್ತೆ ಸೂಪರ್ ಸ್ಟ್ರೈಕರ್ ಅವಾರ್ಡ್? ಓನ್ಲಿ 157ಗೆ. ನನಗೆ ಹಂಗೈತಿ ಈಗ ಎಸ್ ಆರ್ ಎಚ್ ಟೀಮ ಚಲಿತು ಚಾಂದ್ ತಕ್ಕ ನೈತು ಶಾಮ್ ತಕ್ಕ ಅಂದ್ರೆ ಹೊಡೆದ್ರೆ ಪೂರಾ ಮ್ಯಾಲ ಹೋಗಾರ. ಒಂದ್ಸಲ ಔಟ್ ಆದ್ರ ತಕೋ 80 ರನ್ 89. ಈ ಪರಿ ಲೋ ಸ್ಕೋರಿಗೆ ಔಟ್ ಆಗಿದ್ದಂದ್ರು ಎಸ್ ಆರ್ ಎಚ್ ಇಷ್ಟೊಳಗೆ ನನ್ನ ಪ್ರಕಾರ ಫಸ್ಟ್ನೇ ಟೈಮ್ ಅನ್ಸುತ್ತೆ ಅವ್ರು ಲೋಯೆಸ್ಟ್ ಸ್ಕೋರ್ ಅನ್ಸುತ್ತೆ ಇದು ಐ ಪಿ ಎಲ್ ಒಳಗೆ. ಇದಕ್ಕಾರ ಈ ಪರಿ ಕ್ಯಾಪ್ಟನ್ಸ್ ಒಂದು ಯಾವ ಸೀಸನ್ದಾಗ ಆಡಿರಲಿಲ್ಲ. ಅಂದ್ರೆ ಒಂದೇ ಮ್ಯಾಚ್ನಾಗ ಇಡೀ ಸೀಸನ್ದಾಗ ಕಾಯ್ಕೊಂಬಿದ್ದ ಹೆಸರೆಲ್ಲ ಒಂದೇ ಮ್ಯಾಚಾಗ ಕಳ್ಕೊಂಡು ಹೋಗ್ತದೆ ಹೇಳ್ಬೇಕು. ಅಂದ್ರು ಎಲ್ಲ ಅಂದರೆ ಆ ಟೀಮ್ ಹಂಗೈತಿ. ಒಂದು ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್ ಇವರಿಬ್ರು ಆಡ್ಲಿಕ್ಕೆ ಆ ಟೀಮ್ ಅರ್ಧ ಖತಮ್. ಇನ್ನು ಅಭಿಷೇಕ್ ಶರ್ಮಾ, ಇಶಾಂಕ್ ಶರ್ಮಾ ಮತ್ತು ಟ್ರಾವಿಸ್ ಹೆಡ್ 3 ಮಂದಿ ಆಡ್ಲಿಕ್ಕತ್ಕೋ ಮುಕ್ಕಾಲು ಭಾಗ ಖತಮ್. ಅಂದ್ರೆ ಅರ್ಧ ಮ್ಯಾಲ ಮುಕ್ಕಾಲು ಭಾಗ ಖತಮ್. ಒಂದು ವೇಳೆ ಅವ್ರು ಟಾಪ್ನಾಗ 4 ಮಂದಿ ಹೊಡಿಲಿಕ್ಕತ್ಕೋ ಅವತ್ತು ಮ್ಯಾಚ್ ಸೋತಿರ್ತ ಹೇಳ್ಬೇಕು. ಇವತ್ತು ನಿಮಗೆ ಯಾರು ನೋಡಿಲ್ಲ, ಒಂದು ಅಭಿಷೇಕ್ ಶರ್ಮಾ ಆಡಲಿಲ್ಲ, ಟ್ರಾವಿಸ್ ಹೆಡ್ ಪಕ್ಕ ಆಡಲಿಲ್ಲ, ಇಶಾಂಕ್ ಶರ್ಮಾ ಸೋತನೆ ಆಡಲಿಲ್ಲ, ಮತ್ತು ಅವ್ರು ಟಾಪ್ ಸ್ಮರಣ್ ರವಿಚಂದ್ರ ಮೇಲೆ ಭಾಳ ನಂಬಿಕೆ ಇಟ್ಕೊಂಡು ಕೂತಿದ್ದೆ. ಸೊ ಏನು ಆಡ್ಬೋದು ನಮ್ಮ ಕನ್ನಡಿಗಾತಿ. ಸೊ ಇವರು ಡಿಸಪಾಯಿಂಟ್ ಮಾಡಿದ್ರು. ಹಂಗೆ ನೋಡ್ರೆ ಚಾನ್ಸ ಭಾಳ ಕಮ್ಮಿ ಸಿಗ್ಲತ್ತವ್ರೆ. ಸಿಕ್ಕಿದ ಚಾನ್ಸ್ನ ಸಿಕ್ಕಿದ ಅವಕಾಶನ ಪಡ್ಕೊಳ್ಳೋದೇ ಒಬ್ಬ ಪ್ಲೇಯರ್ ಕೆಲಸ. ಆದ್ರೆ ಅಥವಾ ಫೇಲ್ ಆದ್ರೆ ಇವತ್ತು ಸ್ಮರಣ್ ರವಿಚಂದ್ರ. ನಾವೆಲ್ಲ ಅನ್ಕೊಂಡಿದ್ವಿ ಏನೋ ನಾಲ್ಕೈತಿ, ನಾವು ಅನ್ಕೊಂಡಾಗ ಏನೋ ಆಗಿಲ್ಲ ಇವತ್ತು ಮ್ಯಾಚ್ನಾಗ. ಜಿ ಟಿದವ್ರು ಯಾವುದೋ ಲೆವೆಲ್ಗೆ ಹೋಗಿದ್ರೆ ನಾ ಏನು ಅನ್ಕೊಂಡಿದ್ದೆ ಗೆಲ್ತಾರೆ ಬಿಡು ಎಸ್ ಆರ್ ಎಚ್ ಅವ್ರು. ಒಂದು ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಇತ್ರ ಓನ್ಲಿ ಒಂದು 15 ಓವರಿಗೆ ಮ್ಯಾಚ್ ಮುಗಿಸ್ತಾರೆ ಕೂತ್ರ ಬಂದು ಕೂಡಲೇ ಅವ್ ಹೋಲ್ಡರ್ ಜಿ ಟಿ ಟೀಮ್ನಾಗ ಹೋಲ್ಡರ್ ಬಂದಿ ಅಂತರೂ ಜಿ ಟಿ ಟೀಮ್ ಬೇರೆ ಲೆವೆಲ್ ಆಗೈತಿ. ಒಟ್ಟು 3 ವಿಕೆಟ್ ಜೇಸನ್ ಹೋಲ್ಡರ್
ಜೇಸನ್ ಹೋಲ್ಡರ್ 3 ವಿಕೆಟ, ಮತ್ತು ಸಿರಾಜ್ ಅವ್ರ ನೆಕ್ಸ್ಟ್ ಲೆವೆಲ್ ಬಾಲಿಂಗ, ಮತ್ತು ಮ್ಯಾಲ ಏನೋ ಈ ಪ್ರಸಿದ್ಧ ಕೃಷ್ಣ ಸೂಪರ್ ಬಾಲಿಂಗ, ಮತ್ತು ರಬಾಡ ಯಾರು ಕೇಳ್ತೀವಿ ಎಲ್ಲರೂ ನಂಬರ್ 1 ಬಾಲಿಂಗ್ ಅಂತ ಹೇಳ್ಬೇಕು. ಜಿ ಟಿ ಟೀಮ್ ಕಡೆ ಅಂತ ನೆಕ್ಸ್ಟ್ ಲೆವೆಲ್ ಬಾಲಿಂಗ. ರನ್ನ ಕೊಟ್ಟಿಲ್ಲ, ಯಾರಿಗೂ ರನ್ ಕೊಟ್ಟಿಲ್ಲ. ನೀವು ನೋಡ್ರಿ, ಪ್ಯಾಟ್ ಕಮಿನ್ಸ್ ಬಂದು ರನ್ ಹೊಡ್ಲತ್ತಾನೆ, ಸಿಕ್ಸ್ ಪೂರ ಹೊಡೆದ ಏನೋ ಸೈಮ್ ಕರ್ಕೊಂಡು ಹೋಗ್ಬೇಕದ ಅಂತ ಕರೆ ಅಂದ್ರೂ ಆಗಲಿಲ್ಲ, ದಕ್ಕದ. ಇನ್ನೊಂದು ಪಾಯಿಂಟ್ಸ್ ಟೇಬಲ್ ಒಳಗೆ ನಮ್ಮ RCB ಸೆಕೆಂಡ್ ನಂಬರ್ಗೆ ಬಂತು. ಏನೇ ಏನು ಮಣ್ಣು ಇಲ್ಲ ಅಂದ್ರೆ ನಾಳೆಗೆ ಇದ್ರೆ ನಾವು ಫಸ್ಟ್ ಬರ್ತೀವಿ. ಮಾತು ತಿರ್ಗಾ ಸದ್ಯಕ್ಕೆ ಅಷ್ಟೇ SR ಐತೆ, ಸದ್ಯಕ್ಕೆ ಅಷ್ಟೇ ಜಿ ಟಿದವ್ರು ಜಾಗ ಅದು. ನಾವು ನಾಳೆಗೆ ಇದ್ರೆ ಮತ್ತೆ ನಾಳೆ ಬರ್ತೀವಿ, ಮತ್ತು ನಾವೇ ಬರ್ತೀವಿ. ಇನ್ನು ಜಿ ಟಿದವ್ರಿಗೆ ಒಂದು KKR ಒಂದು CSK ಮ್ಯಾಚ್ ಉಳಿದೈತಿ. ಅಂದ್ರೆ KKR ಮತ್ತು CSK ಮ್ಯಾಚ್ ಆಗಿ ಜಿ ಟಿದವ್ರು ಉಳಿದೈತಿ. ನಮ್ಗೆ SRH ಪಂಜಾಬ್ KKR 3 ಮ್ಯಾಚ್ ಉಳ್ದಾವ. ಅವ್ರ ಪಾಯಿಂಟಿಗೆ ಎಷ್ಟಾಗ್ಯಾವು? 16 ಆಗ್ಯಾವ. 18 ಸೇಮ್ ಅವರು 18-20 ಹಾಕವು, ನಮ್ಮ 18-20 ಹಾಕವು. ಇದಕ್ಕೆ ನಮ್ದು ಒಂದು ಏನು ಚಲೋ ಅಂದ್ರೆ ನೆಟ್ ಅವ್ರಿಗೆ ಡಬಲ್ ಐತೆ. ಅಂದ್ರೆ ಅವ್ರು 5.55 ಇದ್ರೆ ನಮ್ಮದು 1.2 ಏನು ಸಮಥಿಂಗ್ ಐತೆ. ಸೊ ಈ ನೆಟ್ ರನ್ ರೇಟ್ ಸಂಬಂಧ ನಮ್ಮವರು ಫಸ್ಟ್ ಬೇಕಾದ್ರೂ ಆಗ್ಬೋದು. ಒಟ್ಟು ಮ್ಯಾಚ್ಗೆ 20 ಪಾಯಿಂಟ್ ಯಾವ್ದೋ ನಮ್ಮವರ ಫಸ್ಟ್ ಇರ್ಬೋದು. ಅದಕ್ಕೆ ನೆಟ್ ರನ್ ರೇಟ್ ಚಲೋ ಐತಿ. ಸೊ ನನ್ನ ಪ್ರಕಾರ ಅದು ಮಾಡ್ತಾರೆ ನಾ ಅನ್ಕೋತೀನಿ RCB ಅವರು. ಆದ್ರೆ SRH ಅವ್ರು ಬ್ಯಾಟಿಂಗ್ ಅಲ್ಲಿದು ಅಂದ್ರೆ SRH ಅವ್ರು ಎಕ್ಸ್ಪೋಸ್ ಆದ್ರೆ ಮತ್ತೊಂದು ಸಲ ಇದಕ್ಕೆ SRH ಅವ್ರು ಯಾವಾಗ ಫಸ್ಟ್ ಬ್ಯಾಟಿಂಗ್ ಬಂದೈತಿ ಅವಾಗ ಒಮ್ಮೆ ಬರೀ ಆಡ್ತಾರೆ. ಆದ್ರೆ ಚೇಜಿಂಗ್ ಬಂದ್ರೆ ಇವ್ರ ಕಡೆ ಅಟ್ ಗಟ್ಸ್ ಇಲ್ಲ, ಅಂದ್ರೆ ಅಟ್ ಧೈರ್ಯ ಇಲ್ಲ. ಚೇಜಿಂಗ್ ಇದ್ದಾಗ ಒಮ್ಮೆ ಎಲ್ಲ ಹೆಚ್ಚಾಗಿ ಮ್ಯಾಚ್ ಫೇಲ್ ಆಗ್ಯಾರ. ಇನ್ನೊಂದು ಏನಂದ್ರೆ ಇವ್ರ ಪಿಚ್ ಕ್ಯೂರೇಟರ್ ಮಲ್ತು ಹೊಡಿಬೇಕು. ಏನಂದ್ರೆ ಆ ಹೈದರಾಬಾದ್ ಪಿಚ್ನಾಗ ಫ್ಲಾಟ್ ಟ್ರ್ಯಾಕ್ ಡಾಂಬರ್ ರೋಡ್ ಅಂತ ಪಿಚ್ನಾಗ ಆಡಿ ಬಂದ. ಈಗ ಅಹಮದಾಬಾದ್ ಪಿಚ್ ಮತ್ತು ಫಾಸ್ಟ್ ಪಿಚ್ ಸ್ವಿಂಗ್ ಪಿಚ್ನ ಆಡ್ರೆ ಹಿಂಗಾಗೋದು. ಮೊದಲ ಚಲೋ ಪಿಚ್ನ ಆಡೋದು ಕಲಿಬೇಕು, ಅಂದಾಗ ಈ ಎಲ್ಲ ಪಿಚ್ ನಡೀತಾ. ಆದ್ರೆ ನಾವು ಹೈದರಾಬಾದ್ ನಾ ಫ್ಲಾಟ್ ಪಿಚ್ನ ಆಡ್ತೀನಿ, ನಾ 240 ಹೊಡಿತೀನಿ, 230 ಹೊಡಿತೀನಿ, ಬೇರೆ ಪಿಚ್ನ ಬಂದು ಹಿಂಗೆ ಬಿದ್ದು ಅದಾಡ್ದಾಕತ್ತೆ. ಸೊ ಇದು ಪಾಠ ಕಲ್ತಿದ್ದು SRH ಅವರು ಈ ಮ್ಯಾಚ್ ನಂತರ. ಒಟ್ಟು 0.702 ಏನೋ ಇತ್ತು ಅವ್ರ ನೆಟ್ ಈಗ ಬಂದಿದ್ದು 0.305. ರಾಜೇಂದ್ರ ತಿರ್ಬೋಕೆ ಪೂರ ಈಗ ಬೋಗಿಯಿಂದ ತಿರ್ಬೋಕಿ SRH ಅವರು ಯಾವ ಲೆವೆಲ್ದಾಗ ಇದ್ರು. ಮತ್ತು ಫಸ್ಟ್ ಕ್ಲಾಸ್ ಥರ್ಡ್ ಕ್ಲಾಸ್ ಒಳಗೆ ಬಂದಾರ. ಈಗ ಜಿ ಟಿದವ್ರು ಏನಂತೆ ಥರ್ಡ್ ಕ್ಲಾಸ್ ಇದ್ರೆ ಫಸ್ಟ್ ಕ್ಲಾಸ್ ಆಗ್ಯಾರ ಸದ್ಯ, ಅಷ್ಟೇ ಬರ್ಕಿಲ್ಲ. ಸೊ ನಾಳೆ ನಮ್ಮವ್ರದ್ದು ಮ್ಯಾಚ್ ಐತಿ, ಅಂದ್ರೆ RCB ದವ್ರು KKR ಅವ್ರ ಮೇಲೆ ಮ್ಯಾಚ್ ಐತಿ. ಸೊ ಅಲ್ಲಿ ಹೆಂಗೆ ಆಡ್ತಾರೆ ನೋಡ್ಬೇಕು. ನಮ್ಮ RCB ಅವ್ರು ಗೆದ್ರಂದ್ರೆ ಫಸ್ಟಿಗೆ ಮತ್ತು ನಾವು ಬರ್ತೀವಿ. ಸೊ ಅವ್ರ ಕಡೆ ಬಾರಿದಾರ ಪ್ಲೇಯರ್ಸ್ಗಳು. ನನ್ನ ಪ್ರಕಾರ ವರುಣ್ ಚಕ್ರವರ್ತಿ ಆಡೋದು ಡೌಟ್ ಐತಿ. ನೋಡೋಣ ಏನು ಮಾಡ್ತಾರೆ ನಮ್ಮ RCB. ಆ ಕಡೆ ಸುನಿಲ್ ನಾರಾಯಣ ಅನುಕೂಲ ಸ್ಪಿನ್ನರ್ಸ್ ಇದೆ, ನಮ್ಮ ಕಡೆ ಬಾಲಿಂಗ್ ಇದ್ದಂಗೆ ಐತಿ. ಸೊ ನೋಡೋಣ ಏನು ಚೇಂಜ್ ಮಾಡ್ತಾರೆ ನಮ್ಮ RCB ಐತಿ. ಸೊ ಮತ್ತೇನೈತಿ ಇವತ್ತಿನ ಮ್ಯಾಚಿನ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯನ ಕಾಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಂಗೆ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರ್ಸೋ. ಮತ್ತೊಂದು ಎಲ್ರಿಗೂ ನಮಸ್ಕಾರ.